ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಇಂದು 18 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಒಂದು 18 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಲೈವ್ ಗ್ರೂಪ್ ಆಗಿ ನಿನ್ನೆನೂ ಕೂಡ ಕಮೆಂಟ್ಗಳು ಬಂದಿದ್ದಾವೆ. ಸೊ 4,000 ಹಣ ಜಮಾ ಆಗ್ತಾ ಇದೆ ಅಂತ. ಸೊ 2,000ಕ್ಕಿಂತ ಹೆಚ್ಚಾಗಿ 4,000 ಅಮೌಂಟ್ ಜಮಾ ಆಗಿದೆ ಅಂತಾನೆ ಹೆಚ್ಚಾಗಿ ಕಮೆಂಟ್ ಬರ್ತಾ ಇರುವಂತದ್ದು. ಸೊ ನಿಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ನೋಡ್ತಾ ಹೋಗಿ ವಿಡಿಯೋನ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಸಂಪೂರ್ಣವಾಗಿ ಏನ್ ಮಾಡಬೇಕು ಏನಿಲ್ಲ, ಸೊ ಯಾವ ರೀತಿಯಾಗಿ ಅಮೌಂಟ್ ಜಮಾ ಆಗ್ತಾ ಇದೆ, ಸೊ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜನರಿಂದಾನೇ ಬರ್ತಾ ಇರುವಂತಹ ಅಭಿಪ್ರಾಯ ಕೂಡ ನಿಮಗೆ ಲೈವ್ ಪ್ರೂಫ್ ಆಗಿ ಕಮೆಂಟ್ ಗಳನ್ನ ತೋರಿಸಿ ನಿಮಗೆ ನಿಮ್ ಮುಂದೆ ಇಟ್ಕೊಂಡು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಫೇಕ್ ನ್ಯೂಸ್ ಅನ್ನೋರು ಕೂಡ ಕೆಲವೊಂದಿಷ್ಟು ಜನ ಇರ್ತಾರೆ. ಯಾಕಂದ್ರೆ ಅಮೌಂಟ್ ಜಮಾ ಆಗಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಆಗಲ್ಲ ವೀಕ್ಷಕರೇ. ಸೊ ಏನ್ ಇಲಾಖೆಯಿಂದ ಮಾಹಿತಿ ಬರತ್ತೆ ನೋಡಿ, ಸೊ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇರುವಂತದ್ದು. ಸೊ ಇಲ್ಲಿ ಕಮೆಂಟ್ ಕೂಡ ನಿಮ್ಮಿಂದಾನೇ ಬರ್ತಾ ಇರ್ಬೇಕನ್ರಿ. ಸೊ ನಿಮ್ಮಿಂದ ಬರ್ತಾ ಇರೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಬೇಕಾದ್ರೆ. ಅದಕ್ಕೆ ಸಾಕಷ್ಟು ಜನ ರಿಪ್ಲೈ ಕೂಡ ಮಾಡಿದ್ದಾರೆ. ಆ ಒಂದು ಕಮೆಂಟ್ ಗಳಿಗೆ ನಾನು ಲೈಕ್ ಕೂಡ ಮಾಡಿದ್ದೀನಿ. ಸೊ ಅಲ್ಲಿನೇ ಅವರವರೇ ಮೆಸೇಜ್ ಮಾಡ್ಕೊಂಡು ಕೇಳ್ಕೊಂಡಿದ್ದಾರೆ ಅಷ್ಟೇನೆ. ಸೊ ಅದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡಿದ್ರ ಜೊತೆಗೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಮೊದಲೇದಾಗಿ ನಾನು ಏನು ಮಾಡ್ತೀನಿ ಅಂದ್ರೆ, ಸೊ ಈಗ ಮೆಸೇಜ್ಗಳನ್ನು ನಾನು ಕಮೆಂಟ್ಗಳನ್ನು ತೋರಿಸ್ತೀನಿ. ಸೊ ಒಂದು ಕಮೆಂಟ್ಗಳನ್ನು ನೋಡಿ ಆಮೇಲೆ ಆ ಒಂದು 18 ಜಿಲ್ಲೆಗಳನ್ನು ನಾನು ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, 18 ಜಿಲ್ಲೆ ಒಂದು ಕಮೆಂಟ್ಗಳು ಯಾವ್ಯಾವ ಬಂದಿದ್ದಾವೆ, ಯಾವ ರೀತಿಯಾಗಿ ಬಂದಿದ್ದಾವೆ, ಸೊ ಎಷ್ಟೆಷ್ಟು ಕಂತುಗಳು ಯಾವ್ಯಾವ ಹಣ ಎಷ್ಟೆಷ್ಟು ಜಮಾ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಮೊದಲೇದಾಗಿ ಇಲ್ಲಿ ನಿನ್ನೆನೇ ಬಂದಿರುವಂಥದ್ದು. ಸೊ ಅಲ್ಲಿಯೇ ನಾನು ಲೈಕ್ ಕೊಟ್ಬಿಟ್ಟೆ, ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟೆ. ಸೊ ಮತ್ತೆ ಅದು ಸಿಗಲ್ಲ, ಕೆಳಗಡೆ ಕಮೆಂಟ್ ಹೋಗಿಬಿಟ್ಟಿದ್ರೆ ಸೊ ಅದಕ್ಕೆ ಚೆಕ್ ಮಾಡ್ಕೋತಾ ಕುಂತು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಅವಾಗೇ ಸ್ಕ್ರೀನ್ಶಾಟ್ ಹೊಡೆದೆ ನಾನು. ಸೊ ಇಲ್ಲಿ ನೋಡ್ಕೊಳ್ಳಿ, ದಾವಣಗೆರೆಯಲ್ಲಿ ಎಲ್ಲರಿಗೂ 4,000 ಬಂದಿದೆ ಅಂತ ಕಮೆಂಟ್ ಮಾಡಿರುವಂಥದ್ದು ಒಬ್ರು. ಸೊ ಅದಾದ ತಕ್ಷಣ ಸೊ ಇನ್ನೂ ಕೆಲವೊಂದಿಷ್ಟು ಕಮೆಂಟ್ಗಳಿದಾವೆ. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು 4,000 ಬಂತು ಸರ್ ಅಂತ ಕಲಬುರಗಿದವ್ರು ಹೇಳಿದ್ದಾರೆ ನೋಡಿ. ಇಲ್ಲಿ ಕಲಬುರಗಿದವರು ಕೆಳಗೆ ಇದೆ ನೋಡಿ, ವ್ಯೂ ರಿಪ್ಲೈ ಅಂತ. ಸೊ ಅಲ್ಲಿ ಸಾಕಷ್ಟು ಜನ ರಿಪ್ಲೈ ಕೂಡ ಅವರಿಗೆ ಮಾಡಿದ್ದಾರೆ. ಸೊ ನಿಜಾನಾ ಬಂದಿದೆಯಾ, ಯಾವ ಊರು ಎಲ್ಲನೂ ಕೂಡ ಕೇಳ್ಕೊಂಡಿದ್ದಾರೆ. ಅವರು ಕೂಡ ರಿಪ್ಲೈ ಮಾಡಿದ್ದಾರೆ ಅಲ್ಲೇನೆ. ಸೊ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ನಿನ್ನೆ ವಿಡಿಯೋಗಳಲ್ಲಿ. ಸೊ ಅದಾದ ತಕ್ಷಣ ಇದಿಷ್ಟು ಆದಮೇಲೆ ಮೊನ್ನೆನೂ ಕೂಡ ನನಗೆ ಕಮೆಂಟ್ನಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ಹಣ ಜಮಾ ಆಗಿದೆ ಅಂತ. ಇಲ್ಲಿ ನೋಡಿ, ಸರ್ ನಾವು SC ಬಂತು 4,000 ಬೆಳಿಗ್ಗೆನೆ ಬಂದಿದೆ ಅಂತ ಹೇಳಿದ್ರೆ, ಆದರೆ ಬಹಳಷ್ಟು ಜನರಿಗೆ ಇನ್ನೂ ಜಮಾ ಆಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನ ಜಮಾ ಆಗಿಲ್ಲ ಅಂತಲೂ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಯಾಕಂದರೆ ಅಮೌಂಟ್ ಜಮಾ ಆಗಿಲ್ದವರು ಆಗಿಲ್ಲ ಅಂತ ಮಾಡಿದ್ದಾರೆ, ಅಮೌಂಟ್ ಜಮಾ ಆಗಿದ್ದವರು ಆಗಿದೆ ಅಂತ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಫೇಕ್ ನ್ಯೂಸ್ ಅಂತ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೇನು ಕಾಯ್ದು ಸಾಕಾಗಿರುತ್ತೆ. ಸೊ ಆ ರೀತಿಯಾಗಿ ತಿಳ್ಕೊತಾರೆ. ಸೊ ಅಮೌಂಟ್ ಜಮಾ ಆದಮೇಲೆ ಅವ್ರಿಗೆ ಗೊತ್ತಾಗತ್ತೆ ಸೊ ಜಮಾ ಆಗ್ತಾ ಇರುವಂಥದ್ದು. ಸೊ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿವಿ ಅಂತ. ಸೊ ಓಕೆನಾ. ಈಗ ಇನ್ನೂ ಕೆಲವೊಂದಿಷ್ಟು ಕಮೆಂಟ್ಗಳಿದ್ದಾವೆ, ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಮಗೆ ಜಸ್ಟ್ ಕ್ರೆಡಿಟ್ ಆಯಿತು ಸರ್, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಇದು ಮೊನ್ನೆ ಬಂದಿರುವಂತಹ ಕಮೆಂಟ್ಗಳು. ಅವಾಗೇ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿನಿ. ಸೊ ಮೊನ್ನೆನೇ ಬಂದಿರುವಂತಹ ಕಮೆಂಟ್ಗಳು, ನಿನ್ನೆ ಅಲ್ಲ. ಸೊ ನಿನ್ನೆ ಬಂದಿರುವಂಥದ್ದು 2-3 ಕಮೆಂಟ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈಗ ನೋಡ್ಕೊಳ್ಳಿ, ಇಲ್ಲಿ ಇನ್ನೊಂದು ರಿಸೀವ್ಡ್ 4,000 4,000 ರಿಸೀವ್ಡ್ ಆಗಿದೆ 12:16 PM ಅಂತ ಟುಡೇ ಅಂತ ಕಮೆಂಟ್ ಮಾಡಿರುವಂಥದ್ದು. ಅದಕ್ಕೆ ಬ್ರೋ ಪಕ್ಕಾನ ಅಂತಾನು ಕೂಡ ಕಮೆಂಟಲ್ಲಿ ರಿಪ್ಲೈ ಮಾಡಿರುವಂಥದ್ದು. ಅದ್ರ ಜೊತೆಗೆ ಐ ವಿಲ್ ರಿಸೀವ್ಡ್ ಅಂತಾನು ಕೂಡ ಬಂದಿರುವಂಥ ಕಮೆಂಟನ್ನು ನೋಡ್ಕೊಳ್ಳಿ. ಸೊ ಯಾವಾಗ ಬ್ರೋ ಅಂತಾನು ಅದಕ್ಕೂ ಕೂಡ ರಿಪ್ಲೈ ಮಾಡಿದ್ದಾರೆ. ಸಾಕಷ್ಟು ಜನರ ಕಡೆಯಿಂದ ಕಮೆಂಟ್ ಬರ್ತಾ ಇರುವಂಥದ್ದು. ಇದೀಗನೇ ಪ್ರಾರಂಭ, ಎಲ್ಲರಿಗೆ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೀವು ವೇಟ್ ಮಾಡಿ, ಅಂದರೆ ನಿಮ್ಗೆ ಒಮ್ಮೆಲೆ ಎಲ್ಲರ ಖಾತೆಗೆ ಜಮಾ ಆಗ್ಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ 15ನೇ ತಾರೀಕಿನೇ ಎಲ್ಲರ ಖಾತೆಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಒಮ್ಮೆಲೆ ಎಲ್ಲರ ಖಾತೆಗೆ ಜಮಾ ಆಗಲ್ಲ. ಸೊ ಸ್ವಲ್ಪ ಹಂತವಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಬರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಓಕೆನಾ. ಸೊ ಇದಿಷ್ಟು ಡಿಲೇ ಆಗಿರುವಂಥದ್ದು ನಿಜನೇ, ಆದರೆ ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಸೊ ಈಗ ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿಗಳಿದಾವೆ. ಇಲ್ಲಿ ನೋಡ್ಕೊಳ್ಳಿ, ಮೆಸೇಜ್ ಬಂದಿದೆ ಆದರೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದನ್ನ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಆಗಿದೆ, ಆದರೆ ಅಮೌಂಟು ಖಾತೆಗೆ ಜಮಾ ಆಗ್ತಾ ಇಲ್ಲ. ಅಮೌಂಟು ಒಂದು ಖಾತೆಯನ್ನು ಚೆಕ್ ಮಾಡಿದ ತಕ್ಷಣ ಹಣ ತೋರಿಸ್ತಾ ಇಲ್ಲ, ಆದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬಂದಿದೆ ಅಂತ ನೀವು ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ದೀರಿ. ಸೊ ಅದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ನೀವು ಚೆಕ್ ಮಾಡಿದ್ರೆ ಸೊ ನಾನು ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿಂದ ನೋಡ್ಕೋಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಅಲ್ಲೇ ಹೇಳಿದ್ದೀನಿ. ಓಕೆನಾ. ಇದ್ರ ಬಗ್ಗೆ ಇನ್ನೂ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಮಾತ್ರ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆನಾ. ಸೊ ಇದಿಷ್ಟು ಆದಮೇಲೆ ಈ ಒಂದು 18 ಜಿಲ್ಲೆಗಳನ್ನು ನಾನು
ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು. ಸೊ ಬೇಗನೆ ಯಾವ್ಯಾವ ಜಿಲ್ಲೆಗಳಿದಾವ ಅಂತ ನೋಡ್ಕೋತಾ ಹೋಗಿ. ಇಲ್ಲಿ ನೋಡಿ ಒಂದನೇದಾಗಿ ಯಾವ್ಯಾವ ಜಿಲ್ಲೆಗಳದಾವ ನಂತರ ಹೇಳೋದಾದ್ರೆ, ಸೊ ಇಲ್ಲಿ ತಮಿಳ್ನಲ್ಲಿ ನಾನು ಕೂಡ ಕೊಟ್ಟಿದ್ದೆ. ಸೊ ಯಾವ ಜಿಲ್ಲೆಗಳಿದಾವ ಅಂತ ಇಲ್ಲಿ ನೋಡಿ, ಬೀದರ್, ಶಿವಮೊಗ್ಗ, ಚಿತ್ರದುರ್ಗ, ಸೊ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆದಲ್ಲಿನ ಎಲ್ಲರ ಖಾತೆಗೆ ಅಮೌಂಟ್ ಜಮಾ ಆಗಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಜಿಲ್ಲೆದಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ತಾಲೂಕಿನಲ್ಲಿರುವಂತಹ ಫಲಾನುಭವಿಗಳಿಗೆ ಅಮೌಂಟು ಜಮಾ ಆಗ್ತಾ ಸ್ಟೆಪ್ ಬರುತ್ತೆ. ಯಾಕಂದರೆ ಈಗ ಟೋಟಲ್ ಆಗಿ 1,20,00,000 ಫಲಾನುಭವಿಗಳಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಇನ್ನು ಉಳಿದಿರುವಂತಹ ಫಲಾನುಭವಿಗಳಲ್ಲಿ ಸೊ ಈಗ ಟೋಟಲ್ ಆಗಿ 5 ಲಕ್ಷನೋ 10 ಲಕ್ಷನೋ ದಿನಕ್ಕೆ ಈ ರೀತಿಯಾಗಿ ಅಮೌಂಟ್ ಜಮಾ ಮಾಡ್ತಾ ಬರುವಂಥದ್ದು. ಸೊ ಅಂದರೆ ಒಂದು 24 ಒಂದು ತಿಂಗಳು ಬೇಕಾ ಅನಿಸ್ತತೆ. ಯಾಕಂದರೆ ಈಗ ಹಂತವಾಗಿ ಬರ್ತಾ ಇರುವಂಥದ್ದು. ನೀವು ನೋಡಬೇಕು, ಈಗ 11ನೇ ಕಂತಿನ ಹಣ ಕೂಡ ಸೇರಿಸಿ ಆಗ್ತಾ ಇದ್ದಾರೆ 4,000 ವಿಚಾರ ಮಾಡಿ. ಈಗ 12ನೇ ಕಂತಿನ ಹಣಕ್ಕೆ ಇನ್ನೂ ಕೂಡ ಟೈಮ್ ಇದೆ. ಸೊ ಈಗ ಈ ಒಂದು ಮಂತ್ ಎಂಡ್ವರೆಗೂ ಕೂಡ ಟೈಮ್ ಇದೆ. ನೀವು ಈಗಲೇ ಬೇಕಂತ ಹೇಳಿದ್ರೆ ಯಾವ ರೀತಿ ಇದು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮಂತ್ ಎಂಡ್ವರೆಗೂ ಕೂಡ ನಿಮ್ಗೆ ಹಾಕಿಲ್ಲ ಅಂದರೆ ಸೊ ಅದು ನಿಮ್ಮ ಒಂದು ಅವ್ರ ಫಾಲ್ಟ್ ಆಗುತ್ತೆ. ಯಾಕಂದರೆ ನೀವು ಅದುವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಸೊ ನೀವು ಫೇಕ್ ನ್ಯೂಸು ಅಥವಾ ನಮ್ಗೆ ಹಾಕ್ತಾ ಇಲ್ಲ ಅದು ಇದು ಅಂತ ಅಂದರೆ ಸೊ ಅವ್ರು ಸ್ಟಾಪ್ ಮಾಡಿಬಿಟ್ರೆ ಯಾರಿಗೆ ಹೇಳೋಣ ಹೇಳಿ. ಸೊ ಅದಕ್ಕೋಸ್ಕರ ಅದರಿಂದ ಹೆಲ್ಪ್ ಆಗ್ತಾ ಇದೆ ಅಂದ ಬಳಿಕ ನಾವು ವೇಟ್ ಮಾಡೋಣ, ನಾವು ಕೂಡಿ ವೇಟ್ ಮಾಡೋಣ. ಸೊ ಆದಷ್ಟು ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಜಮಾ ಮಾಡಲಿ, ಹಂತವಾಗಿಯೇ ಮಾಡಲಿ, ಆದರೆ ಎಲ್ಲರ ಖಾತೆಗೆ ಜಮಾ ಮಾಡಲಿ. ಒಬ್ರಿಗೆ ಹಾಕೋದು, ಒಬ್ರಿಗೆ ಬಿಡೋದು, ಸ್ಟಾಪೇ ಮಾಡಿಬಿಡೋದು, ಈ ರೀತಿ ಮಾಡೋದು ಬೇಡ. ಸೊ ಹಂತವಾಗಿಯೇ ಹಾಕಲಿ, ಸ್ವಲ್ಪ ಸ್ಲೋ ಆಗಿಯೇ ಹಾಕಲಿ, ಆದರೆ ಎಲ್ಲರ ಖಾತೆಗೆ ಜಮಾ ಮಾಡಲಿ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ವೀಕ್ಷಕರನ್ನು. ಸೊ ನಿಮ್ಮ ಅಭಿಪ್ರಾಯ ಏನಿದೆ ನಾ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಯೋಜನೆ ಕಮೆಂಟ್ಗಳ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸೊ ಯಾರಿಗೆ ಹಣ ಜಮಾ ಆಗಿದೆ ದಯವಿಟ್ಟು ಸೊ ನನ್ನ ಕಡೆಯಿಂದ ರಿಕ್ವೆಸ್ಟು ಸೊ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಸೊ ನಿಮ್ಮಿಂದಾನೇ ಉಳಿದಿರುವಂತಹ ಜನರಿಗೆ, ಸೊ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಅಂತ ಒಂದು ಸ್ವಲ್ಪ ಭರವಸೆ ಆದರೂ ಬರುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಂತ ಇರ್ತಾರೆ, ಸೊ ನೀವು ಸುಳ್ಳು ಭರವಸೆನ ಕೊಡಬೇಡಿ, ಜನರಿಗೆ ಮೋಸ ಮಾಡಬೇಡಿ ಅಂತ. ಇಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಸೊ ನೀವೇ ಖುದ್ದಾಗಿ ಕಮೆಂಟ್ಗಳಲ್ಲಿ ನೋಡ್ಸ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಆದಷ್ಟು ಬಂದಿರೋರು ವಿಡಿಯೋನೇ ನೋಡಲ್ಲ, ಬಂದಿರೋರು ಕಮೆಂಟೇ ಮಾಡಲ್ಲ. ನಿಮ್ಗೆ ತಿಳ್ಕೊಬೋದು. ನಿಮ್ಗೆ ಕ್ಲಿಯರ್ ಆಗಿನೇ ಹೇಳಬೇಕಂದ್ರೆ ಖುದ್ದಾಗಿ ಯಾರಿಗೆ ಅಮೌಂಟ್ ಜಮಾ ಆಗಿದೆ ಇದ್ರ ಬಗ್ಗೆ ವಿಚಾರ ಇರಲ್ಲ, ಅಮೌಂಟ್ ಜಮಾ ಆಗಿದೆ ಬಿಡಿ. ಸೊ ನೆಕ್ಸ್ಟ್ ಕಂತಿನ ಬಗ್ಗೆ ನಾವು ವಿಚಾರ ಮಾಡೋಣ. ಅವಾಗ ನಾವು ವಿಡಿಯೋಗಳನ್ನು ನೋಡ್ಲಿಕ್ಕೆ ಬರುತ್ತೆ, ಏನು ಮಾಡಬೇಕು ಏನಿಲ್ಲ ಅವಾಗ ತಿಳ್ಕೊಳ್ಳೋಣ ಅಂತ ಅನ್ಸುತ್ತೆ. ಸೊ ಅಂಥವ್ರು ವಿಡಿಯೋಗಳನ್ನೇ ನೋಡಲ್ಲ. ವಿಡಿಯೋ ನೋಡಿದ್ರೆ ಮಾತ್ರನೇ ಆ ಒಂದು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಸೊ ಒಂದು ಹಣ ಜಮಾ ಆದರೂ ವಿಡಿಯೋನ ನೋಡಲಿಲ್ಲ ಅಂದರೆ ಕಮೆಂಟ್ ಹೇಗೆ ಮಾಡ್ತಾರೆ ನೀವೇ ವಿಚಾರ ಮಾಡಿ. ಸೊ ಆದಷ್ಟು ಸ್ವಲ್ಪ ಜನರು ಅಲ್ಲೋ ಇಲ್ಲೋ ನೋಡ್ತಿರ್ತಾರೆ. ಸೊ ಅವರೇ ಕಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಯಾರು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಹಣ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಕೂಡ ಈ ಒಂದು ಕಮೆಂಟ್ಗಳನ್ನು ನೀವೇ ಆದರೆ ಆಗಬೇಕಾಗತ್ತೆ. ಸೊ ಎಲ್ಲರೂ ನಿಮ್ಮ ಒಂದು ಕಮೆಂಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಸೊ ಜಮಾ ಆಗ್ತಾ ಇದೆ, ಹೌದು ಜಮಾ ಆಗ್ತಾ ಇದೆ, ಎಲ್ಲರ ಖಾತೆಗೆ ಬರ್ತಾ ಇದೆ, ಸ್ಲೋ ಆಗಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಭರವಸೆ ಬರುತ್ತೆ ವೀಕ್ಷಕರೇ. ಸೊ ಆದಷ್ಟು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವಿಷಯನ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.